Hello everyone, welcome to Rajeshwari's Commerce and Management Study Hub. I am Rajeshwari here. Let us discuss today overheads. So costing ಅಲ್ಲಿ overheads ಕೂಡ ಒಂದು ಯೂನಿಟ್ ನಾವು ಡಿಸ್ಕಸ್ ಮಾಡ್ತೇವೆ. overheads ಅಂದ್ರೆ ಏನು? ನೀವಿವಾಗ ಯಾವುದೇ ಒಂದು ವಸ್ತುನ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಎಕ್ಸ್ಪೆನ್ಸಸ್ ಇರುತ್ತೆ. ಅದನ್ನ ನಾವು ತ್ರೀ ಡಿಫ್ರೆಂಟ್ ಕ್ಯಾಟಗರೀಸ್ ಅಲ್ಲಿ ಐಡೆಂಟಿಫೈ ಮಾಡ್ಕೋತೀರಿ. ಮೊದಲನೇದು ಮೆಟೀರಿಯಲ್ಸ್ ಅಂತ, ದೆನ್ ಲೇಬರ್ಗೆ, ಮತ್ತೆ ಎಕ್ಸ್ಪೆನ್ಸಸ್. ಈ ಮೂರು ಎಲಿಮೆಂಟ್ಸ್ ಬೇಸ್ಡ್ ಆಗಿ ನಾವು ಇನ್ಕಮ್ಸ್ ಮತ್ತೆ ಎಕ್ಸ್ಪೆನ್ಸಸ್ ನ ತೋರಿಸ್ತೀವಿ, ರೈಟ್? ಸೊ ಇಲ್ಲಿ ಅಗೈನ್ ಈ ಎಕ್ಸ್ಪೆನ್ಸಸ್ ನ ನಾವು ಟೂ ಡಿವಿಷನ್ ಆಗಿ ಕ್ಲಾಸಿಫೈ ಮಾಡ್ತೀವಿ: ಡೈರೆಕ್ಟ್, indirect. Labor also direct, indirect. Expenses also direct, indirect. So what is direct and indirect? Direct expenses, direct material ಅಥವಾ ಡೈರೆಕ್ಟ್ ಲೇಬರ್ ಅನ್ನಂದ್ರೆ, ನಾವೀಗ ಈ ಪೆನ್ನ ಪ್ರೊಡ್ಯೂಸ್ ಮಾಡಕ್ಕೆ ಪ್ಲಾಸ್ಟಿಕ್ ಬೇಕು, ಇಂಕ್ ಬೇಕು ಅಂಡ್ ರೀಫಿಲ್ ಬೇಕು ಅಲ್ವಾ? ಸೊ ಯಾವ್ದೆಲ್ಲ ಮೆಟೀರಿಯಲ್ನ ಡೈರೆಕ್ಟ್ ಆಗಿ ನಾವು ಈ ಪ್ರೊಡಕ್ಷನ್ ಪ್ರೊಸೆಸ್ ಅಲ್ಲಿ ಯೂಸ್ ಮಾಡ್ತೀರಿ ನಾವು ಡೈರೆಕ್ಟ್ ಮೆಟೀರಿಯಲ್ಸ್ ಅಂತ ಕರಿತೀರಿ. ಯಾರೆಲ್ಲ ಲೇಬರ್ಸು ಈ ಪ್ರೊಡಕ್ಷನ್ ಆಕ್ಟಿವಿಟಿಯಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿರ್ತಾರೆ, ಈಗ ಒಂದು ಶರ್ಟ್ ಸ್ಟಿಚ್ ಮಾಡಕ್ಕೆ ಟೈಲರ್ ಏನಿರ್ತಾರೆ ಅವ್ರ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಶರ್ಟ್ ನ ಹೊಲ್ದ್ ಆದ್ಮೇಲೆ ಕಾಜಾ ಬಟನ್ಸ್ ನ ಸ್ಟಿಚ್ ಮಾಡಕ್ ಕೊಡ್ತಾರೆ. ಸೊ ಅವ್ರೂ ಟೈಲರ್ಸ್, ಬಟ್ ಅವ್ರನ್ನ ನಾವು ಇಂಡೈರೆಕ್ಟ್ ಅಲ್ಲಿ ಕನ್ಸಿಡರ್ ಮಾಡ್ತೀರಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಫ್ಯಾಕ್ಟ್ರಿ ಮತ್ತೆ ಆಫೀಸ್. ಫ್ಯಾಕ್ಟ್ರಿಯಲ್ಲಿ ಪ್ರೊಡಕ್ಷನ್ಸ್ ಆಕ್ಟಿವಿಟೀಸ್ ಟೇಕ್ಸ್ ಪ್ಲೇಸ್, ರೈಟ್? ಸೊ ಅದಕ್ಕೆ ನಾವೇನಂತ ಕರಿತೀರಿ, ಫ್ಯಾಕ್ಟ್ರಿಯಲ್ಲಿ ಬರೋ ಎಕ್ಸ್ಪೆನ್ಸಸ್ ನ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕನ್ಸಿಡರ್ ಮಾಡ್ತೀರಿ. ಅದೇ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದ್ರೆ ಒಂದು ವಸ್ತು ರಾ ಮೆಟೀರಿಯಲ್ ಇಂದ ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆದ್ಮೇಲೆ ಅದನ್ನ ನಾವು ಆಫೀಸ್ಗೆ ಸೆಲ್ಲಿಂಗ್ಸ್ ಕಳಿಸ್ತೀರಿ. ಸೊ ಆಗ ಬರೋ ಎಕ್ಸ್ಪೆನ್ಸಸ್ ನ ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀರಿ. ಓಕೆ, ಸೊ ಮ್ಯಾನುಫ್ಯಾಕ್ಚರಿಂಗ್ ಆಗೋವರೆಗೂ ಏನೆಲ್ಲ ಎಕ್ಸ್ಪೆನ್ಸಸ್ ಬರುತ್ತೆ ಅದನ್ನ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀರಿ. ಅದಾದ್ಮೇಲೆ ಬರೋ ಎಕ್ಸ್ಪೆನ್ಸಸ್ ನ ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀರಿ. ಕೆಲವೊಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಅಲ್ಲೂ ಬರುತ್ತೆ, ಅದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕು. ಸೊ ಇಲ್ಲಿ ನಾವು ಯಾವ್ದನ್ನ ಡಿಸ್ಕಸ್ ಮಾಡ್ತಾ ಇದ್ದೀರಿ, ಓವರ್ ಹೆಡ್ಸ್. ಸೊ ಓವರ್ ಹೆಡ್ಸ್ ಅಂದ್ರೆ ಏನು? ಆಲ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ವಿ ವಿಲ್ ಕಾಲ್ ಇಟ್ ಆಸ್ ಓವರ್ ಹೆಡ್ಸ್. Overheads means it is an allocation and apportionment of the expenses indirectly involved in the material, labor and expenses is called overheads. So ಇಲ್ಲಿ ಎರಡು ಪದನ ನೀವು ಅರ್ಥ ಮಾಡ್ಕೋಬೇಕು. ಮೊದಲನೇದು ಅಲೋಕೇಶನ್ ಆಫ್ ಓವರ್ಹೆಡ್ಸ್. ಸೆಕೆಂಡ್ ಒನ್ ಅಪೋರ್ಷನ್ಮೆಂಟ್ ಆಫ್ ಓವರ್ಹೆಡ್ಸ್. ಅಪೋರ್ಷನ್ಮೆಂಟ್ ಆಫ್ ಓವರ್ಹೆಡ್ಸ್. ಅಲೋಕೇಶನ್ ಅಂದ್ರೆ ಏನು, ಅಪೋರ್ಷನ್ಮೆಂಟ್ ಅಂದ್ರೆ ಏನು? ಈಗ ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಈಗ ಹೇಗೆ ಫಿನಾನ್ಸ್ ಡಿಪಾರ್ಟ್ಮೆಂಟು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟು, ದೆನ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಸರ್ವಿಸ್ ಡಿಪಾರ್ಟ್ಮೆಂಟ್ಸ್ ಇರುತ್ತೋ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೂ ನಮಗೆ ಮೇನ್ ಆಗಿ ಬರೋದು ಎರಡು ಡಿಪಾರ್ಟ್ಮೆಂಟ್. ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು, ಇನ್ನೊಂದು ಸರ್ವಿಸ್ ಡಿಪಾರ್ಟ್ಮೆಂಟ್. ಈಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ 2-3 ಯೂನಿಟ್ಸ್ ಇರುತ್ತೆ. ಎ ಪ್ರೊಡಕ್ಷನ್, ಬಿ ಪ್ರೊಡಕ್ಷನ್, ಸಿ ಪ್ರೊಡಕ್ಷನ್. ಈಗ ಒಂದು ಪ್ರೊಡಕ್ಷನ್ ಯೂನಿಟ್ ಅಲ್ಲಿ ಪೆನ್ ರೆಡಿ ಆಗ್ತಾ ಇರುತ್ತೆ, ಇನ್ನೊಂದು ಪ್ರೊಡಕ್ಷನ್ ಯೂನಿಟ್ ಅಲ್ಲಿ ಪೆನ್ಸಿಲ್ಸ್ ರೆಡಿ ಆಗ್ತಾ ಇರುತ್ತೆ,
ಇನ್ನೊಂದು ಪ್ರೊಡಕ್ಷನ್ ಯೂನಿಟ್ ಅಲ್ಲಿ ಎರೈಸರ್ಸ್ ರೆಡಿ ಆಗ್ತಿರುತ್ತೆ. ಈಗ ನೀವು ಅಪ್ಸರಾನೇ ತಗೊಳ್ಳಿ, ಅಪ್ಸರಾ ಪೆನ್ ಇದೆ, ಪೆನ್ಸಿಲ್ ಇದೆ, ಎರೈಸರ್ ಇದೆ, ಸ್ಕೇಲ್ಸ್ ಇದೆ. ಸೊ ಆ ರೀತಿ ಒಂದೇ ಕಂಪನಿದು ಬೇರೆ ಬೇರೆ ಪ್ರೊಡಕ್ಷನ್ಸ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಲ್ಲಿ ಬೇರೆ ಬೇರೆ ಪ್ರೊಡಕ್ಷನ್ಸ್ ನಡೀತಾ ಇರುತ್ತೆ. ಸರ್ವಿಸ್ ಡಿಪಾರ್ಟ್ಮೆಂಟ್, ಹಾಸ್ಪಿಟಲ್ ಸರ್ವಿಸಸ್, ಕ್ಯಾಂಟೀನ್ ಸರ್ವಿಸಸ್ ಅದು ಅವೈಲಬಿಲಿಟಿ ಇರುತ್ತೆ. ಇಲ್ಲಿ ಅಲೋಕೇಶನ್ ಅಂದಾಗ ನಮಗೆ ಗೊತ್ತು ಯಾವ ಡಿಪಾರ್ಟ್ಮೆಂಟ್ಗೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಎಷ್ಟು ಎಕ್ಸ್ಪೆನ್ಸಸ್ ಇನ್ಕರ್ ಆಗಿದೆ ಅಂತ. ಸೊ ಜಸ್ಟ್ ನಾವು ಅಲೋಕೇಟ್ ಮಾಡ್ತೀರಿ. ನಾವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಎ ಯೂಸ್ಡ್ ಎಲೆಕ್ಟ್ರಿಸಿಟಿ ಆಫ್ 12,000, B used 6,000, C used 8,000. We are allocating it directly. Direct materials used in production department A 12,000, B 8,000, C 4,000. Wages, production department A 10,000, B 5,000, C 8,000. So we know how much they have incurred specifically from each department, the concerned department. So ಈ concerned department ಎಷ್ಟೆಷ್ಟಾಗಿದೆ ಅಷ್ಟು ನಾವು ಲೋಕೇಟ್ ಮಾಡ್ತೀರಿ. ಓಕೆ, ಅಪೋರ್ಷನ್ಮೆಂಟ್ ಆಫ್ ಎಕ್ಸ್ಪೆನ್ಸಸ್. ಅಪೋರ್ಷನ್ಮೆಂಟ್ ಅಂದ್ರೆ ಓವರ್ ಆಲ್ ಆಗಿ ಕಾಮನ್ ಎಕ್ಸ್ಪೆನ್ಸಸ್ ಅಂತ ಕರಿತೀರಿ. ಈ ಮೂರು ಡಿಪಾರ್ಟ್ಮೆಂಟ್ಗೂ ಸೇರಿ ಎಕ್ಸ್ಪೆನ್ಸಸ್. ಈಗ ಒಂದೇ ಫ್ಯಾಕ್ಟ್ರಿಯಲ್ಲಿ ಮೂರು ಡಿವಿಷನ್ ಇರೋದು, ಮೂರು ಡಿಪಾರ್ಟ್ಮೆಂಟ್ ಇರೋದು. ಫ್ಯಾಕ್ಟ್ರಿ ರೆಂಟ್ ಪೇ ಮಾಡಿದಾಗ ನೀವು ABC ಅಂತ ಕೊಡಲ್ಲ, ಓವರ್ ಆಲ್ ಫ್ಯಾಕ್ಟ್ರಿ ರೆಂಟ್ ಅಂತ ಪೇ ಮಾಡಿರ್ತೀರಾ. ಆಗ ಯಾವ ರೀತಿ ಅಪೋರ್ಷನ್ ಮಾಡ್ತೀರಾ, ಯಾವ ಬೇಸ್ ಮೇಲೆ? ಈಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು 230 ಸ್ಕ್ವೇರ್ ಫೀಟ್ ಅಲ್ಲಿ ಇದೆ, B ಬಂದು 500 ಸ್ಕ್ವೇರ್ ಫೀಟ್ ಅಲ್ಲಿ ಇದೆ, C ಬಂದು 300 ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. ಸೊ ನಾವೇನ್ ಮಾಡ್ತೀರಿ, ರೆಂಟ್ ನ ಬೇಸ್ಡ್ ಆನ್ ದ ಏರಿಯಾ ಯೂಸ್ಡ್ ಬೈ ಕನ್ಸರ್ನ್ ಡಿಪಾರ್ಟ್ಮೆಂಟ್, ಅದ್ರ ಬೇಸ್ ಮೇಲೆ ಅಪೋರ್ಷನ್ ಮಾಡ್ತೀರಿ. ಸೂಪರ್ವೈಸರ್ ತಗೋತೀರಿ. ಸೂಪರ್ವೈಸರ್ ಎಷ್ಟೆಷ್ಟು ವರ್ಕ್ ಮಾಡ್ದ, ನಂಬರ್ ಆಫ್ ಅವರ್ಸ್ ವರ್ಕ್. ಅಪೋರ್ಷನ್ಮೆಂಟ್ ಮಾಡುವಾಗ ಒಂದೇ ಐಟಮ್ ನ ನಾವು 2-3 ರೀತಿಯಲ್ಲಿ ಅಪೋರ್ಷನ್ ಮಾಡ್ಬೋದು. ಈಗ ಏರಿಯಾ ಸ್ಕ್ವೇರ್ ಫೀಟ್ ಕೊಟ್ಟಿಲ್ಲ ಅಂದ್ರೆ ಮಿಷಿನ್ ಅವರ್ಸ್ ಯೂಸ್ಡ್ ಅಂದ್ರೆ ಮಿಷಿನ್ ಅವರ್ಸ್ ಎಷ್ಟು ಅವರ್ ವರ್ಕ್ ಮಾಡಿರ್ತಾರೆ ಕೊಟ್ಟಿರ್ತಾರೆ, ಅಥವಾ ಎಷ್ಟು ಸ್ಪೇಸ್ ಯೂಸ್ ಮಾಡಿದ್ದಾರೆ ಅದನ್ನ ಕೊಟ್ಟಿರ್ತಾರೆ, ಅಥವಾ ನಂಬರ್ ಆಫ್ ಲೇಬರ್ಸ್ ಕೊಟ್ಟಿರ್ತಾರೆ. ಸೊ ಅದ್ರ ಬೇಸ್ಡ್ ಮೇಲೆ ನಾವು ಅಪೋರ್ಷನ್ ಮಾಡ್ತೀರಿ. On the basis of you are not directly allocating the cost whatever they have incurred. Here the common cost is given, the common expenses is given. Common expense ಏನಾಗಿದೆ ಅದನ್ನ ಕೊಟ್ಟಿರ್ತಾರೆ. ಆ ಎಕ್ಸ್ಪೆನ್ಸಸ್ ನ ನೀವು ಬೇಸ್ ಅಪೋರ್ಷನ್ಮೆಂಟ್ ಅಂದ್ರೆ ಯಾವ ಬೇಸ್ ಮೇಲೆ, ಅಂದ್ರೆ ಯಾವ ಆಧಾರದ ಮೇಲೆ ಈಚ್ ಡಿಪಾರ್ಟ್ಮೆಂಟ್ಗೆ ಅಲೋಕೇಟ್ ಮಾಡ್ತೀರಾ ಅನ್ನೋದೇ ಅಪೋರ್ಷನ್ಮೆಂಟ್. ಓಕೆ, ಸೊ ಅದನ್ನೇ ನಾವು ಇಲ್ಲಿ ಓವರ್ ಹೆಡ್ಸ್ ಅಲ್ಲಿ ನೋಡ್ತೇವೆ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ನಾವ್ ವಿತ್ ಅ ಸ್ಮಾಲ್ ಎಕ್ಸಾಂಪಲ್. ತುಂಬಾ ಈಸಿ, ಬೈ ಹ್ಯಾಟ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಕ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸುತ್ತೆ, ಬಟ್ ತುಂಬಾ ಈಸಿ ಆಗಿರುತ್ತೆ, ಅರ್ಥ ಮಾಡ್ಕೋಬೇಕು. ವಿತ್ ಪ್ರಾಬ್ಲಮ್ ವಿ ವಿಲ್ ಅಂಡರ್ಸ್ಟ್ಯಾಂಡ್. ನೋಡಿ, ವಿಲ್ ಸ್ಟಾರ್ಟ್ ವಿತ್ ಅ ಸ್ಮಾಲ್ ಕ್ವೆಶನ್ಸ್ ಓನ್ಲಿ. The modern company is divided into 4 departments. So 4 departments ಇದೆ. A, B, C are producing department. D is a service department. The actual cost for a period are as follows. So actual cost ಎಷ್ಟಾಗಿದೆ ಅಷ್ಟನ್ನು ಕೊಟ್ಟಿದ್ದಾರೆ. Rent 1,000, supervision 1,500, depreciation of plant 450, light 120. Repair to plant 600, fire insurance in respect of stock 500, power 900, employers liability for insurance 150. The following information is available in respect of 4 department. ನಿಮಗೆ ಓವರ್ ಹೆಡ್ಸ್ ಅಲ್ಲಿ ಬರೀ ಮಾನಿಟರಿ ಇನ್ಫಾರ್ಮೇಶನ್ ಅಷ್ಟೇ ಇರೋದಿಲ್ಲ, ನಾನ್ ಮಾನಿಟರಿ ಇನ್ಫಾರ್ಮೇಶನ್ ಇರುತ್ತೆ. ಸೊ ನೀವು ಅದ್ರ ಕಡೆ ಗಮನ ಕೊಡ್ಬೇಕು. ಇಲ್ಲಿ ಈ ಅಮೌಂಟ್ ನ ಯಾವ ಬೇಸ್ ಮೇಲೆ ನೀವು ಡಿವೈಡ್ ಮಾಡಿ ಕೊಡ್ಬೇಕು ಅಂದ್ರೆ ಅಪೋರ್ಷನ್ಮೆಂಟ್ ಮಾಡ್ಬೇಕು ಅನ್ನೋದನ್ನ ಈ ಇನ್ಫಾರ್ಮೇಶನ್ ಇಂದ ತಿಳ್ಕೊಬಹುದು. ನೋಡಿ, ಏರಿಯಾ ಸ್ಕ್ವೇರ್ ಮೀಟರ್ ಕೊಟ್ಟಿದ್ದಾರೆ. ಸೊ ಏರಿಯಾ ಸ್ಕ್ವೇರ್ ಮೀಟರ್ ಕೊಟ್ಟಿದ್ದಾವಾಗ ನಾವ್ ಏನ್ ಮಾಡ್ಕೋಬೇಕು, ಯಾವ್ದ್ರ ತಗೋಬೇಕು, ಸ್ಕ್ವೇರು 1,500, 1,100, 900, 500. ರೆಂಟ್ ಇದೆ, ರೆಂಟ್ ನಾವು ಇದ್ರ ಬೇಸ್ಡ್ ಆಗಿ ಕೊಡ್ಬೇಕು ರೇಷಿಯೋಸ್ ತಗೊಂಡು. ಓಕೆ, ನಂಬರ್ ಆಫ್ ಎಂಪ್ಲಾಯೀಸ್. ಸೊ ನಂಬರ್ ಆಫ್ ಎಂಪ್ಲಾಯಿ ಲೈಬಿಲಿಟಿ ಫಾರ್ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ. ದೆನ್
ಸೂಪರ್ವಿಷನ್ ಸ್ಯಾಲ್ರಿ ಇದೆ. ಸೊ ಅದನ್ನ ನಾವೇನ್ ಮಾಡ್ಕೋತೀರಿ, ನಂಬರ್ ಆಫ್ ಎಂಪ್ಲಾಯೀಸ್ ನೋಡ್ಕೋತೀರಿ. ಟೋಟಲ್ ವೇಜಸ್ ಕೊಟ್ಟಿದ್ದಾರೆ. ವ್ಯಾಲ್ಯೂ ಆಫ್ ಪ್ಲಾಂಟ್, ಡಿಪ್ರಿಸಿಯೇಷನ್ ಯಾವ್ದ್ರ ಮೇಲೆ ಮಾಡ್ಕೋತೀರಿ, ವ್ಯಾಲ್ಯೂ ಆಫ್ ಪ್ಲಾಂಟ್ ಮೇಲೆ. ಓಕೆ, ಸೊ ಯಾವುದಕ್ಕೆ ಸಂಬಂಧಪಟ್ಟಿದೆ ಕೊಟ್ಟಿರೋ ಎಕ್ಸ್ಪೆನ್ಸಸ್ ಅದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕು. ಅದ್ರ ಬೇಸ್ ಮೇಲೆ ಇಲ್ಲಿ ಅಪೋರ್ಷನ್ಮೆಂಟ್ ಮಾಡ್ಬೇಕು, ಅಂದ್ರೆ ಡಿವೈಡ್ ಮಾಡಿ ಕೊಡ್ಬೇಕು. ಓಕೆ, ವ್ಯಾಲ್ಯೂ ಆಫ್ ಸ್ಟಾಕ್ ಕೊಟ್ಟಿದ್ದಾರೆ, HP, that is power they have used. Okay, of plant 24, 18, 12, 6. Apportion the cost to the various department on the most equitable basis. So this is overhead distribution summary. Just we are understanding first distribution summary. Under distribution only we have primary distribution, secondary distribution, repeated distribution by using simultaneous equation. So before understanding all those things, let us understand first what is distribution, how the distribution will be done anta. Okay. Now here we are preparing a chart for overhead distribution summary. So total ಆಗಿ ಎಷ್ಟು ಡಿಪಾರ್ಟ್ಮೆಂಟ್ ಇದೆ, 3 ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇದೆ, 1 ಸರ್ವಿಸ್ ಡಿಪಾರ್ಟ್ಮೆಂಟ್ ಇದೆ. So this is the format for the distribution of overheads. So what is the first item we have? Rent. Rent ಇದೆ, ರೆಂಟ್ ಕೊಟ್ಟಿದ್ದಾರೆ. ಎಷ್ಟಿದೆ? 1000 ಇದೆ. ಸೊ ಈ ರೆಂಟ್ ನ ನಾವು ಏರಿಯಾ ಮೇಲೆ, ಅಂದ್ರೆ ಸ್ಕ್ವೇರ್ ಮೀಟರ್ ಎಷ್ಟು ಏರಿಯಾ ಈಚ್ ಡಿಪಾರ್ಟ್ಮೆಂಟ್ ಯೂಸ್ ಮಾಡಿದ್ದಾರೆ ಅದ್ರ ಬೇಸ್ಡ್ ಮೇಲೆ ರೆಂಟ್ ನ ಅಪೋರ್ಷನ್ಮೆಂಟ್ ಮಾಡ್ತೀರಿ. ಸೊ ದಿಸ್ ಇಸ್ ಕಾಲ್ಡ್ ಅಪೋರ್ಷನ್ಮೆಂಟ್ ಆಫ್ ಓವರ್ ಹೆಡ್ಸ್. ಅಲೋಕೇಶನ್ ಅಂದ್ರೆ ಏನು, ನಮಗೆ ಕರೆಕ್ಟ್ ಎಕ್ಸಾಕ್ಟ್ಲಿ ಗೊತ್ತು ಎ ಡಿಪಾರ್ಟ್ಮೆಂಟ್ ಎಷ್ಟು ಖರ್ಚು ಮಾಡಿದೆ, ಬಿ ಎಷ್ಟು ಖರ್ಚು ಮಾಡಿದೆ, ಸಿ ಎಷ್ಟು ಖರ್ಚು ಮಾಡಿದೆ ಅನ್ನೋದನ್ನ ಅದನ್ನ ಅಲೋಕೇಟ್ ಮಾಡೋದನ್ನ ಅಲೋಕೇಶನ್ ಅಂತ ಕರಿತೀರಿ. ಓಕೆ, ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ರೆಂಟ್ ಆನ್ ಏರಿಯಾ, ದಟ್ ಇಸ್ ಸ್ಕ್ವೇರ್ ಮೀಟರ್. ಸೊ ಇಲ್ಲಿ ಸ್ಕ್ವೇರ್ ಮೀಟರ್ ಎಷ್ಟಿದೆ? 1500, 1100, 900, 500 ಇದೆ. ಸೊ ನಾವ್ ಇದನ್ನ ರೇಷಿಯೋ ಕನ್ವರ್ಟ್ ಮಾಡ್ಕೊಂಡ್ರೆ, ಇಫ್ ವಿ ಕ್ಯಾನ್ಸಲ್ 2 zeros, ನಮ್ಗೆ 15:11:9:5 ಬರುತ್ತೆ. ಓಕೆ, ಸೊ ರೇಷಿಯೋಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಈಗ ಅಮೌಂಟ್ ಎಷ್ಟು ಟೋಟಲ್ ರೆಂಟ್ ಅದು? 1000. Now 15 plus 5, 20. This is 31, 40. 40 we have, right? So 1000 into 15 divided by 40. 375 for department A. Understood? ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ರಿ? ಟೋಟಲ್ ಅಮೌಂಟ್ ತಗೋಬೇಕು ಇಂಟು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಗೆ ರೇಷಿಯೋ ಏನಿದೆ ಅದು ಡಿವೈಡೆಡ್ ಬೈ ದ ಸಮ್ ಆಫ್ ಆಲ್ ದ ಅಪೋರ್ಷನ್ ರೇಷಿಯೋಸ್ ತಗೋಬೇಕು. ಓಕೆ, ಡಿಪಾರ್ಟ್ಮೆಂಟ್ ಎ. ದೆನ್ ಡಿಪಾರ್ಟ್ಮೆಂಟ್ ಬಿ, ಸೇಮ್ 1000 ಇಂಟು 11 by 40 is 275. Okay, then 9, 1000 into 9 divided by 40, 225. The last department, service department, is 5. So 5 is 1000 into 5 divided by 40, 125. Next we have supervision. Supervision no? 1500 is total amount. On what basis? Number of employees. ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ಅದ್ರ ಬೇಸ್ ಮೇಲೆ ಸೂಪರ್ವೈಸರ್ಸ್ ನ ಅಲಾಟ್ ಮಾಡ್ತೀರಿ ಈಚ್ ಡಿಪಾರ್ಟ್ಮೆಂಟ್ ಗೆ. ಓಕೆ, ಈಗ ಈಕ್ವಲ್ ಆಗಿ 4 ಮೆಂಬರ್ಸ್ ಇದ್ರೆ ಈಚ್ ಡಿಪಾರ್ಟ್ಮೆಂಟ್ ಒಬ್ಬೊಬ್ಬರನ್ನ ಅಲಾಟ್ ಮಾಡ್ತೀರಿ. ಅಮೌಂಟ್ ಎಷ್ಟಾಗಿದೆ ಖರ್ಚು ಅಂತ. ಸೊ ಅದಕ್ಕೆ ಇಲ್ಲಿ ನಂಬರ್ ಆಫ್ ಎಂಪ್ಲಾಯೀಸ್ ನ ನೋಡ್ಕೋಬೇಕು. ನಂಬರ್ ಆಫ್ ಎಂಪ್ಲಾಯೀಸ್ ಎಷ್ಟು? ನಂಬರ್ ಆಫ್ ಎಂಪ್ಲಾಯೀಸ್ 20:15:10:5 ಕೊಟ್ಟಿದ್ದಾರೆ. ಸೊ ಇದನ್ನ ಇನ್ನು ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋದಾದ್ರೆ 5 4s, 5 3s, 5 2s, 5 1s, 4:3:2:1, 10. So let us divide now.
1500 into 4 by 10 is 600. For department A, 600 supervision amount. Next, 1500 into 3 divided by 10, 450. Next, we have 2,500 into 2 by 10 is 300. And last department is 1500 divided by 10, 150. Next, we have depreciation of plant. ಸೊ ಪ್ಲಾಂಟ್ ವ್ಯಾಲ್ಯೂ ಮೇಲಲ್ವಾ ನಾವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋದು. ಸೊ ಪ್ಲಾಂಟ್ ವ್ಯಾಲ್ಯೂನ ತಗೊಳ್ಳೋಣ. ಪ್ಲಾಂಟ್ ವ್ಯಾಲ್ಯೂ ಎಷ್ಟು? ವ್ಯಾಲ್ಯೂ ಆಫ್ ಪ್ಲಾಂಟ್ ಇಸ್ 24,000, 18,000, 12,000, 6,000. So again we can simplify this. Cancel all the zeros. 6 ones are 6 fours are 24, 6 threes are 6 twos are 6 ones are. ರೈಟ್, ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಜೀರೋಸ್ ನ ಕ್ಯಾನ್ಸಲ್ ಮಾಡಿ ಆಸ್ ಇಟ್ ಈಸ್ ಇರೋ ನಂಬರ್ ನ ತಗೊಂಡ್ರು ನಿಮಗೆ ಸೇಮ್ ಅಮೌಂಟ್ ಬರುತ್ತೆ. ಸಿಂಪ್ಲಿಫೈ, ನಂಬರ್ಸ್ ಚಿಕ್ಕದಿರುವಾಗ ಕ್ಯಾಲ್ಕುಲೇಷನ್ಸ್ ಈಸಿ ಆಗುತ್ತೆ. ಸೊ ಅದಕ್ಕೆ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಓಕೆ, ಸೊ ವಾಟ್ ಈಸ್ ದ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್? 450 is the amount of depreciation. So 450 into 4 divided by 10 is 180. Next, 450 into 3 by 10 is 135. 450 into 2 by 10 is 90. And last is 450 divided by 10 is 45. 45. So what is the next expenses? Light. ಲೈಟ್ ನ ನಾವು ಫ್ಲೋರ್ ಏರಿಯಾ ಮೇಲೆ, ಅಂದ್ರೆ ಇವಾಗ ರೂಮ್ ಎಷ್ಟು ದೊಡ್ಡದಾಗಿರುತ್ತೆ ಅದ್ರ ಬೇಸ್ಡ್ ಮೇಲೆ ಲೈಟ್ಸ್ ನ ಅರೇಂಜ್ ಮಾಡ್ತಿರಲ್ವಾ. ಸೊ ಬಲ್ಬ್ಸ್ ಹಾಕೋದು ಲೈಟ್ ಫ್ಲೋರ್ ಏರಿಯಾ ಮೇಲೆ ತಗೋತೀರಿ. ಫ್ಲೋರ್ ಏರಿಯಾ ಆಲ್ರೆಡಿ ನಮಗೆ ಗೊತ್ತು ರೇಷಿಯೋ ಎಷ್ಟಂತ, 15:11:9:5. ಲೈಟ್ ಅಮೌಂಟ್ ಎಷ್ಟಿದೆ? 120. ಸೊ 120 ನ ಈ ರೇಷಿಯೋ ಬೇಸ್ಡ್ ಅಪೋರ್ಷನ್ ಮಾಡ್ಬೇಕೀಗ. 120 into 15 divided by 40. 45. 120 into 11 divided by 40 is 33. 120 into 9 divided by 40 is 27. And the last one is 120 into 5 by 40 is 50. Now the next expenses is repair to plant. Repair to plant. So plant repair ಮಾಡ್ತಾ ಇದ್ದೀರಾ, ಯಾವ ಬೇಸ್ ಮೇಲೆ ತಗೋಬೇಕು? ಪ್ಲಾಂಟ್ ವ್ಯಾಲ್ಯೂ ಏನಿರುತ್ತೋ ಅದ್ರ ಬೇಸ್ ಮೇಲೆ ತಗೋಬೇಕು. ಸೊ ಪ್ಲಾಂಟ್ ವ್ಯಾಲ್ಯೂ ಎಷ್ಟು? ರೇಷಿಯೋ 4:3:2:1. So what is the amount of repair? It is 600. Total amount is 600. Now this 600 into 4 divided by 10 is 240. Then 600 into 3 divided by 10 is 180. 600 into 3 divided by 10, 180. Into 3 into 2, right? 600 into 2 by 10 is 120. It is 120, and last one is 600 divided by 10 is 60. 240, 180, 120, 60. Next expenses is fire insurance in respect of stock. So clearly it is mentioned on stock they have taken fire insurance.
So on what basis you are apportioning? On the basis of value of stock. Fire insurance. So fire insurance amount is 500 and the value of stock based on the value of stock we are apportioning, and value of stock again 15:9:6. There will be no stocks in the service department. 15:9:6. Or if you want to simplify this, you can simplify 3 5s are, 3 3s are, 3 2s are. Okay, if you take as it is also you will get values, or if you simplify also you'll get value. Now 500 into 5 by 10 is 250. 500 into 3 divided by 10 is 150. 500 into 2 divided by 10 is 100. There is no stock for the service department. Next is power. So power we are distributing or apportioning on the basis of HP. HP means horsepower. That is the unit of electricity used in the departments. Okay, HP of plant. HP of plant. Again, you can simplify this. HP of plant 4, 3, 2, 1. So what is the electricity power expenses? It is 900. 900 into 4 divided by 10 is 360. 900 into 3 by 10 is 270. 900 into 2 by 10 is 180. 900 divided by 10 is 90. The last expenses is employee liability for insurance. Liability for insurance. So on what basis you are taking? On the basis of number of employees, because for employees you are giving an insurance. So on employees, number of employees. Number of employees are 20:15:10:5. So we have already simplified this 4:3:2:1. What is the amount? 150. Right. 150 into 4 divided by 10 is 60. 150 into 3 by 10 is 45. 150 into 2 by 10 is 30. 150 divided by 10 is 50. Right. Now we need to take the total of all this. Total. The total is, total column 5220, production department A 2110, B 1538, C 1072, and service department is 500. So you can cross check your totals. 2110 plus 1538 plus 1072 plus 500. It is right. I hope you all understood. So we have other reproduction and reapportionment from the service department also. In the upcoming videos, I'll upload that also. Thank you for watching. Have a great day.